திருச்சிற்றம்பலம். ஓம் சிவா திருச்சிற்றம்பலம். ತಿರುಚಿಟ್ರಂಬಲಂ ಗುರುದೇವ. ಈ ಆಸೆಗಳು ಅಂದ್ರೆ ಏನು? ಈ ಆಸೆಗಳು ಯಾಕಾಗಿ ಸೃಷ್ಟಿ ಆಗ್ತವೆ? ಮತ್ತೆ ಯಾವ್ದ್ರ ಕಡೆಗೆ ಆಸೆಗಳು ನಿಜವಾಗಿ ಇದ್ರೆ ಒಳ್ಳೇದು? ಆಸೆಗಳಂದ್ರೆ ಏನು ಅಲ್ವಾ? ಆಸೆಗಳು ಅಂದ್ರೆ ಮೂಲ ಸೃಷ್ಟಿ. ಆಸೆಗಳು ಅಂದ್ರೆ ಮಾಯೆ ಮೊದಲ ಸೃಷ್ಟಿಯಾದ. ಮಾಯೆ ಇಲ್ಲದೆ ಯಾವುದೂ ಇಲ್ಲ. ಆಸೆಗಳು ಅಂದ್ರೆ ಏನು ಅಂತ ಕೇಳಿದರೆ ಏನು ಹೇಳುದು? ಆಸೆ ಇಲ್ಲದೆ ಮನುಷ್ಯನೇ ಇಲ್ಲ. ಆಸೆ ಇಲ್ಲದೆ ಜನ್ಮವೇ ಇಲ್ಲ. ಆಸೆ ಇಲ್ಲದೆ ಕರ್ಮವೂ ಇಲ್ಲ. ಆಸೆ ಇಲ್ಲದೆ ಋಣವೂ ಇಲ್ಲ. ಆಸೆ ಎಲ್ಲದಕ್ಕೂ ಮೂಲ ಕಾರಣ. ಅದನ್ನೇ ಬುದ್ಧ ಹೇಳಿದ, ಆಸೆಯೇ ದುಃಖಕ್ಕೆ ಮೂಲ ಅಂತೇಳಿ ಅಲ್ವಾ? ಆಗ ಆಸೆ ಇಲ್ಲದೆ ಯಾವುದೂ ಇಲ್ಲಲ್ಲ. ಆಸೆಯೇ ದುಃಖಕ್ಕೆ ಮೂಲ ಅಂತ ಹೇಳಿದ್ರೆ ಆಸೆ ಇದ್ದವನಿಗೆ ಮುಂದಿನ ಜನ್ಮ ಅಂತೇಳಿ ಉಂಟು. ಹಾಗೆ ಆಸೆನ ಬಿಡ್ಲಿಕ್ಕೆ ಆಗ್ತದ? ಆಸೆ ಯಾವುದರ ಕಡೆ ಹೋಗಬೇಕು? ಆಸೆಯನ್ನು ಯಾವ ರೀತಿ ಪರಿವರ್ತನೆ ಮಾಡಬೇಕು? ಆಸೆ ಯಾಕೆ ಬೇಕಾಗಿ ಬರ್ತದೆ? ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡ್ರೆ ಆಸೆ ಎಂಬುದು ಒಳ್ಳೆಯದಕ್ಕೆ ಬೇಕಾಗಿಯೇ ಬರುತ್ತೆ. ಆಸೆ ಎಂಬುದು ನಿಮ್ಮನ್ನು ಯಾವ ಕಡೆ ತಕೊಂಡು ಹೋಗ್ತದೆ, ಯಾವ ದಾರಿಗೆ ಕರ್ಕೊಂಡು ಹೋಗ್ತದೆ, ಎಲ್ಲದಕ್ಕೂ ಆಸೆ ಬೇಕು. ಒಂದು ಒಳ್ಳೆಯದು ಮಾಡಲಿಕ್ಕೂ ಆಸೆ ಬೇಕು, ಕೆಟ್ಟದ್ದು ಮಾಡಲಿಕ್ಕೂ ಆಸೆ ಬೇಕು. ಭಗವಂತನ ದಾರಿಯಲ್ಲಿ ಹೋಗಬೇಕೆಂಬ ಆಸೆ ಬೇಕು. ಆ ಆಸೆಯಲ್ಲಿ ಯಾವುದೇ ರೀತಿಯ ಎಕ್ಸ್ಪೆಕ್ಟೇಷನ್ ಇಲ್ಲ. ಅದು ಬೇಕು, ಇದು ಬೇಕು, ಆ ಕಡೆದು ಬೇಕು, ಈ ಕಡೆದು ಬೇಕು ಅಂತ ಹೇಳುವಾಗ ಆಸೆಯಲ್ಲಿ ಸಾವಿರ ಎಕ್ಸ್ಪೆಕ್ಟೇಷನ್ಗಳು ಬರ್ತದೆ. ಆಸೆ ಎಂಬುದಂದ್ರೆ ಏನು? ಅದು ಮಾಯೆ. ಇದನ್ನು ಹೇಗೆ ನಾವು ಅರ್ಥ ಮಾಡಿಕೊಳ್ಳೋದು? ಈ ಮಾಯೆಯನ್ನು ನಾವು ಇನ್ನೂ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕು. ಈ ಮಾಯೆಯನ್ನು ನಾವು ಅರ್ಥ ಮಾಡಿಕೊಳ್ಳೋದು ಹೇಗೆ? ಆಸೆ ಅಂದರೆ ಏನು ಅಂತ ಕೇಳಿದರೆ ಎಲ್ಲರಿಗೂ ಒಂದೊಂದು ಆಸೆ ಇದೆ. ಆಗ ಆಸೆ ಅಂದರೆ ಏನು? ಆಸೆಯಿಂದ ಏನು ಸಿಗ್ತದೆ ನಮಗೆ? ಇದನ್ನು ನಾವು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡ್ರೆ ನೀವು ಯಾವುದಕ್ಕೆ ಆಸೆ ಪಡಬೇಕು ಅದಕ್ಕೆ ಆಸೆ ಪಟ್ಟರೆ ನಿಮಗೆ ಸಿಗುವುದು ಸಿಕ್ಕೇ ಸಿಗ್ತದೆ. ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಕೇಳಿದರೆ, ನಿಮ್ಮ ಒಳಗೆ ತಕೊಂಡು ಹೋದರೆ. ಈಗ ಒಬ್ಬನಿಗೆ ಆಸೆ ಆಗ್ತದೆ. ಏನು ಆಸೆ ಆಗ್ತದೆ? ನನಗೊಂದು ಗಾಡಿ ತಗೊಳ್ಬೇಕು ಅಂತ ಒಬ್ಬನಿಗೆ ಆಸೆ ಆಗ್ತದೆ. ಯಾವುದೋ ಒಂದು 2 ವೀಲರ್ 4 ವೀಲರ್ ಅಲ್ಲ, ಲಾರಿಯ ಬಸ್ಸ ಏನೋ ಒಂದು ತಗೊಳ್ಬೇಕು ಅಂತ ಆಸೆ ಆಗ್ತದೆ. ಅದೇ ರೀತಿ ಇನ್ನೊಬ್ಬನಿಗೊಂದು ಆಸೆ ಆಗ್ತದೆ, ನನಗೊಂದು ಜಮೀನು ತಗೊಳ್ಬೇಕು ಅಂತ. ಇದು ಆಸೆ ಆಗೋದು. ಇದು ನಮ್ಮ ಕೈಗೆ ಬರಲಿಲ್ಲ. ಇದು ನಿಮ್ಮ ಮನಸ್ಸಿನ ಒಳಗೆ ಕ್ರಿಯೇಟ್ ಆದಂಥ ವಿಚಾರ. ನಿಮ್ಮ ಸಮಯ ಸಂದರ್ಭ ಪರಿಸ್ಥಿತಿಗೆ ತಕ್ಕವಾಗಿ ನಿಮ್ಮ ಕೈಯಲ್ಲಿ 1 ಲಕ್ಷ ಸೇವಿಂಗ್ಸ್ ಉಂಟು, ನಿಮ್ಮ ಕೈಯಲ್ಲಿ 10 ಲಕ್ಷ ಸೇವಿಂಗ್ಸ್ ಉಂಟು, ನಿಮ್ಮ ಕೈಯಲ್ಲಿ 1 ಕೋಟಿ ಸೇವಿಂಗ್ಸ್ ಉಂಟು ಅಂತ ಹೇಳುವಾಗ ನಿಮಗೆ ತನ್ನಿಂದ ತಾನಾಗಿ ಒಂದು ಕ್ರಿಯೇಟ್ ಆಗಿಕೊಳ್ತವೆ. ಏನು ಮಾಡೋದು? ಒಂದು ಗಾಡಿ ತಗೊಳ್ಳುವಲ್ಲ. ಅದೇ ಹೇಳಿದ, ಅವರವರ ಸಮಯ ಸಂದರ್ಭ ಪರಿಸ್ಥಿತಿ, ಸಿಚುವೇಶನ್ ಮೇಲೆಲ್ಲ ಡಿಪೆಂಡ್ ಆಗಿದೆ ಟೋಟಲ್. ಪ್ರತಿಯೊಬ್ಬ ಮನುಷ್ಯನ ಆಸೆಗೆ ಕಾರಣ ಅವನ ಸಮಯ ಸಂದರ್ಭ ಪರಿಸ್ಥಿತಿ ಅಂತ ಹೇಳುದು. ಇದನ್ನು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕು. ಆಗ ಇದೆಲ್ಲ ಆಸೆ ಬರ್ತದೆ. ಒಂದು ಮನೆ ಕಟ್ಟಬೇಕು, ಜಾಗ ತಗೊಳ್ಬೇಕು, ಗಾಡಿ ತಗೊಳ್ಬೇಕೆಂಬ ಆಸೆ ಬರ್ತದೆ. ಸೊ ನಿಮಗೆ ಅದು ಕೈಗೆ ಸಿಕ್ಕಲಿಲ್ಲ, ಅದು ನಿಮ್ಮಿಂದ ದೂರ ಇದೆ. ಯಾವುದು? ಗಾಡಿ, ಆ ಲ್ಯಾಂಡ್, ಆ ಮನೆ ಎಲ್ಲವೂ ನಿಮ್ಮಿಂದ ತುಂಬ ದೂರ ಇದೆ. ಕೇವಲ ಕಲ್ಪನೆ ಮಾತ್ರ ನಿಮ್ಮದೊಂದು ಗೆಸ್ಸಿಂಗ್. ಅರ್ಥ ಆಯ್ತಾ? ನಿಮ್ಮ ಒಳಗಿನ ಒಂದು ಥಾಟ್ಸ್, ಭಾವನೆ ಹೇಳ್ತದೆ, ನನಗೊಂದು ಜಾಗ ಬೇಕು, ನನಗೊಂದು ಮನೆ ಕಟ್ಟಬೇಕು, ನನಗೊಂದು ಗಾಡಿ ತಗೊಳ್ಬೇಕು ಅಂತ. ಸೊ ಅದು ನಿಮ್ಮೊಳಗೆ ಕ್ರಿಯೇಟ್ ಆಯ್ತು ಆಸೆ. ಗೊತ್ತಾಯ್ತಾ? ನಿಮ್ಮ ಒಳಗೆ ಅದು ಕ್ರಿಯೇಟ್ ಆಯ್ತು. ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳಿ.
ಯಾವಾಗ ಆಸೆ ನಿಮ್ಮ ಒಳಗೆ ಒಂದು ಕ್ರಿಯೇಟ್ ಆಯಿತು, ನಿಮ್ಮೊಳಗೆ ಸೃಷ್ಟಿ ಆಯಿತು, ನೆಕ್ಸ್ಟ್ ಸ್ಟೆಪ್ ಏನು ಅಂತ ಹೇಳಿದರೆ ನೀವು ಅದನ್ನು ಹೇಗೆ ಪಡ್ಕೊಳ್ಳೋದು ಅಂತೇಳಿ. ಅದನ್ನು ಹೇಗೆ ಪಡ್ಕೊಳ್ಳೋದು ಅಂತ ಹೇಳುವಾಗ ಆಟೋಮೆಟಿಕ್ ಆಗಿ ಅದಕ್ಕೆ ಬೇಕಾದ ಬುದ್ಧಿ ನಿಮ್ಮೊಳಗೆ ಕೆಲಸ ಮಾಡ್ತದೆ. ಒಂದು ಗಾಡಿ ತಗೊಳ್ಬೇಕು ಅಂತ ಆಸೆ ಆಯಿತು, ಕೈಯಲ್ಲಿ ಕಾಸೆ ಇಲ್ಲ, ಆಸೆ ಆಯ್ತು ಅದು ಬೇಕೇ ಬೇಕು ಅಂತೇಳಿ. ಆಗ ನಿನಗೆ ಕೆಲಸ ಮಾಡೋದೇನು? ಬುದ್ಧಿ. ಒಂದು ಜಾಗ ಬೇಕು ಅಂತ ಆಸೆ ಆಯಿತು, ಆಗ ನಿನಗೆ ಕೆಲಸ ಮಾಡೋದೇನು? ನಿನ್ನ ಬುದ್ಧಿ. ಆ ಜಾಗವನ್ನು ಹೇಗೆ ತಗೊಳ್ಳುವ ಅಂತೇಳಿ. ಆಗ ಎಷ್ಟು ಮುಖ್ಯವಾದ ವಿಚಾರ ಎಂಬುದು ಅರ್ಥ ಮಾಡಿಕೊಳ್ಳಿ. ಆಸೆ ಎಂಬುದು ಮಾಯೆ. ಆ ಮಾಯೆ ಒಳಗೆ ಎಷ್ಟು ಸತ್ಯ ಉಂಟು ಅಂತೇಳಿ ಅರ್ಥ ಮಾಡಿಕೊಳ್ಳಿ. ಈಗ ಆಸೆ ಯಾಕೆ ಬೇಕಾಗಿ ಭಗವಂತ ಸೃಷ್ಟಿ ಮಾಡಿದ ಗೊತ್ತಾಯ್ತಾ? ನಿಮ್ಮ ಬುದ್ಧಿಯನ್ನು ಚುರುಕುಗೊಳಿಸ್ತದೆ. ಅದು ನೀವು ಯಾವ ರೀತಿ ತಕೊಂಡು ಹೋಗ್ತೀರಿ, ಪಾಸಿಟಿವ್ ಆಗಿ ತಕೊಂಡು ಹೋಗ್ತೀರಾ, ನೆಗೆಟಿವ್ ಆಗಿ ತಕೊಂಡು ಹೋಗ್ತೀರಾ, ಅದು ನಿಮಗೆ ಬಿಟ್ಟ ವಿಚಾರ. ಇಲ್ಲಿ ಎರಡು ರೀತಿಯಲ್ಲಿ ಬುದ್ಧಿ ವರ್ಕ್ ಆಗ್ತದೆ. ಆಗ ಯಾವುದೇ ಒಂದು ಬೇಕು ಅಂತ ಹೇಳೋ ಒಂದು ಸಾಲ ಮಾಡಿ, ಯಾವುದೋ ಒಂದು ರೀತಿಯಲ್ಲಿ ಒಂದು ಸಲಕ್ಕೆ ನಾನು ಆ ಬೈಕ್ನಲ್ಲಿ ಹೋಗಬೇಕು, ಸಾಲ ಆದರೂ ಮಾಡಿ ತಗೊಳ್ಬೇಕು ಅಂತ ತಗೊಳ್ತಾರೆ ಅಲ್ವಾ? ಹಾಂ. ಇನ್ನು ಕೆಲವರು ಯೋಚನೆ ಮಾಡ್ತಾರೆ, ಒಂದು ಲ್ಯಾಂಡ್ ತಗೊಳ್ಳುವಾಗ ಏನು ಮಾಡೋದು, ಸಾಲ ಮಾಡೋದಾ, ಸಾಲ ಮಾಡಿದರೆ ಆಗಲಿಕ್ಕಿಲ್ಲ, ಮನೆಯಲ್ಲಿ ಎಷ್ಟು ಚಿನ್ನ ಉಂಟು ಎಲ್ಲ ನೋಡ್ತಾರೆ, ಲೆಕ್ಕ ಮಾಡ್ತಾರೆ, ಎಷ್ಟು ಸೇವಿಂಗ್ಸ್ ಉಂಟು ಎಲ್ಲ ಲೆಕ್ಕ ಮಾಡಿ ಒಂದು ರೀತಿಯಲ್ಲಿ ತಗೊಳ್ತಾರೆ ಅಲ್ವಾ? ಒಬ್ಬೊಬ್ರು ಒಂದೊಂದು ವಿಧಾನ. ಇದು ಪಾಸಿಟಿವ್ ನೆಗೆಟಿವ್ ಥಾಟ್ಸ್ ನಿಮ್ಮ ಒಳಗೆ ಸೃಷ್ಟಿಯಾಗೋದು. ಇದನ್ನು ನಾವು ಸ್ವಲ್ಪ ಅರ್ಥ ಮಾಡಿಕೊಳ್ಬೇಕು. ಅದು ಆಸೆ ಎಂಬುದು ಪವಿತ್ರವಾದ ವಿಚಾರ. ಅದನ್ನು ಆಸೆಯನ್ನು ನೀವು ಯಾವುದಕ್ಕೆ ಪಡಬೇಕು, ಆಸೆ ಯಾವುದಕ್ಕೆ ಬೇಕಾಗಿ ಪಡಬೇಕು, ಇದನ್ನು ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕು. ಮನುಷ್ಯನಾದವನು ಆಸೆ ಪಡಬೇಕಾದ ವಿಚಾರ ಏನು ಗೊತ್ತಾ? ಈ ಕಣ್ಣಿಗೆ ಕಾಣುವ ಹೊರಗಿನ ವಿಚಾರಗಳು ಯಾವುದೂ ಅಲ್ಲ. ಮನುಷ್ಯನ ಜನ್ಮವನ್ನು ಮನುಷ್ಯ ಆಸೆ ಪಡಬೇಕು. ಮನುಷ್ಯನ ಜನ್ಮವನ್ನು ಮನುಷ್ಯ ಆಸೆ ಪಟ್ಟರೆ ಆ ಆಸೆ ಬುದ್ಧ ಹೇಳಿದ ಹಾಗೆ ಆಸೆಯೇ ದುಃಖಕ್ಕೆ ಮೂಲ ಎಂಬ ಸತ್ಯವನ್ನು ಪ್ರತಿಯೊಬ್ಬರಿಗೂ ತಿಳಿಲಿಕ್ಕಾಗ್ತದೆ. ಅದಕ್ಕೆ ನಾನು ಹೇಳೋದು, ಭಗವಾನ್ ಬುದ್ಧ ಅಂತ ಹೇಳಿದರೆ ಅದು 0 ಸ್ಟೇಟ್. ಭಗವಾನ್ ಬುದ್ಧ ಅಂತೇಳಿ ಅಷ್ಟು ಹೇಳಬೇಕಾದ್ರೆ ಆ ಬುದ್ಧ ಅಂತ ಹೇಳುವವನು ಎಷ್ಟರ ಮಟ್ಟಿಗೆ ಸೃಷ್ಟಿಯಾಗಬೇಕು ಅಂತ ಯೋಚನೆ ಮಾಡಬೇಕು. ಅದೇ ಹೇಳ್ತಾರಲ್ವ, ಎಲ್ಲರೂ ಮಲಗಿದ್ದ ಒಬ್ಬ ಎದ್ದ, ಅವನೇ ಬುದ್ಧನಾದ. ಎಲ್ಲರೂ ಮಲಗಿದ್ರಂತೆ, ಒಬ್ಬ ಎಚ್ಚರಿಕೆಯಲ್ಲಿದ್ದ, ಅವನೇ ಬುದ್ಧನಾದ. ಮನುಷ್ಯ ಜನ್ಮದಲ್ಲಿ ಆಸೆ ಪಡಬೇಕಾದ ಮುಖ್ಯವಾದ ಆಸೆ ಯಾವುದು ಅಂತ ಹೇಳಿದರೆ, ಆಸೆ ಯಾಕೆ ಬೇಕಾಗಿ ಪಡಬೇಕು ಅಂತ ಹೇಳಿದರೆ, ಮನುಷ್ಯ ಜನ್ಮವನ್ನು ಪ್ರೀತಿಸುವ ಆಸೆಯನ್ನು ಪ್ರತಿಯೊಬ್ಬನು ಪಟ್ಟರೆ ಆ ಆಸೆಗೆ ಸರಿಯಾದ ದಾರಿ ಸಿಗ್ತದೆ. ಎಲ್ಲಿ ಹೋಗಿ ತಲುಪಬೇಕು ಅಲ್ಲಿ ಹೋಗಿ ತಲುಪಿಯೇ ತಲುಪ್ತದೆ. ಇದು ಸತ್ಯ. ಇದನ್ನು ಆಸೆ ಪಡಲಿಕ್ಕೆ ಬೇಕಾಗಿ ಋಷಿಮುನಿಗಳು, ಯೋಗಿಗಳು, ಸಾಧುಗಳು, ಅನೇಕ ರೀತಿಯ ಗುರುಗಳು ಹೇಳಿದಂಥ ಸತ್ಯಸ್ಥಿತಿಗಳು. ನಿಮ್ಮ ಜನ್ಮವನ್ನು ನೀವು ಪ್ರೀತಿಸಿ, ನಿಮ್ಮನ್ನು ನೀವು ಪ್ರೀತಿಸಿ, ನಿಮ್ಮನ್ನು ನೀವು ನಂಬಿ, ನಿಮ್ಮೊಳಗೆ ಅನೇಕ ಚೈತನ್ಯಗಳಿದೆ, ನಿಮ್ಮೊಳಗೆ ಪವಿತ್ರವಾದ ಸ್ಥಿತಿಯನ್ನು ಭಗವಂತ ಕೊಟ್ಟಿದ್ದಾನೆ, ಎಲ್ಲರೊಳಗೆ ಕೊಟ್ಟಿದ್ದಾನೆ. ಪ್ರತಿಯೊಂದು ಮಾನವನೊಳಗೂ ಅಷ್ಟು ಪವಿತ್ರವಾದ ಸತ್ಯಸ್ಥಿತಿಯನ್ನು ಕೊಟ್ಟಿದ್ದಾನೆ. ಸೊ ನೀವು ನಿಮ್ಮನ್ನು ತಿಳಿಯುವುದನ್ನು ಬಿಟ್ಟು ಇನ್ನೊಬ್ಬರನ್ನು ತಿಳಿಲಿಕ್ಕೆ ಹೋಗಿದ್ದೀರಿ, ಯಾರಾದರೂ ಸರಿ. ಆಗ ಆಸೆ ಎಲ್ಲಿ ಪಡಬೇಕು ತುಂಟ? ನಿಮ್ಮ ಮೇಲೆ ನಿಮಗೆ ಆಸೆ ಬರಬೇಕು. ಎಷ್ಟು ಪವಿತ್ರವಾದ ಜನ್ಮ ಕೊಟ್ಟಿದ್ದಾರೆ ಭಗವಂತ. ಈ ಮನುಷ್ಯ ಜನ್ಮವನ್ನು ಕೊಟ್ಟಿದ್ದಾನೆ. ಈ ಮನುಷ್ಯ ಜನ್ಮವನ್ನು ಯಾವ ರೀತಿ ನಾನು ಒಂದೊಂದು ಹೆಜ್ಜೆಯನ್ನು ಸಾಗಿಸ್ತಾ ಹೋಗಬೇಕು, ಈ ಮನುಷ್ಯ ಜನ್ಮದಲ್ಲಿ ಈ ರೂಪದಲ್ಲಿ ಎಷ್ಟು ಒಳಿತು ಮಾಡಲಿಕ್ಕಾಗ್ತದೆ ಅಷ್ಟು ಒಳಿತು ಮಾಡಬೇಕು. ನನ್ನ ಒಳಗಿರುವ ಎಲ್ಲ ಅಹಂಕಾರವನ್ನು ಭಗವಂತನ ಹತ್ರ ಯಾವಾಗಲೂ ಶರಣುಗೊಳಿಸಿ 10 ಜನರ ಒಳಿತಿಗಾಗಿ ನನ್ನ ಜೀವನವನ್ನು ಉಪಯೋಗಿಸ್ತೇನೆ, ನನ್ನ ಜೀವನವನ್ನು ಮುಂದುವರಿಸ್ತೇನೆ ಅಂತೇಳಿ ಪ್ರತಿನಿತ್ಯ ನಮ್ಮ ಮೇಲೆ ನಮಗೆ ಒಂದು ಆಸೆ ಬರಬೇಕು. ಈ ಆಸೆ ಬಂದರೆ ಆ ಮನುಷ್ಯ ಜನ್ಮ ಎಂಬುದು ಪವಿತ್ರ ಆಗ್ತದೆ.
ಇಷ್ಟೇ ಹೇಳೋದು. ಅದು ಆಸೆ ಎಲ್ಲದಕ್ಕೂ ಒಳ್ಳೆಯದೇ ಅಂತೇಳಿ. ಆಸೆ ಪಡಬಾರ್ದೆಂಬುದು ಸತ್ಯ. ಆಸೆಯನ್ನು ತಿಳಿದರೆ ಮಾತ್ರ ಸಾಧ್ಯ ಆಸೆ ಪಡದೇ ಇರಬೇಕು ಅಂತ. ಆಗ ಮೊದಲು ಆಸೆ ಪಡದೇ ಇರಬೇಕು ಅಂತ ಹೇಳಿದ್ರೆ, ನೀನು ಆಸೆ ಅಂದರೆ ಏನು ಅಂದರೆ ಎಲ್ಲವನ್ನು ಅನುಭವಿಸಬೇಕು. ಅಂದರೆ ಈ ಮಾಯೆಯನ್ನು ಎಲ್ಲವನ್ನು ಅನುಭವಿಸಬೇಕು. ಮಾಯೆ ಅಂದರೆ ಏನು ಅಂತ ತಿಳ್ಕೊಳ್ಬೇಕು ಅಂತ ಹೇಳಿದರೆ, ನೀನು ಮಾಯೆಯನ್ನು ಅನುಭವಿಸಿದ್ರೆ ಸಾಧ್ಯ ಮಾಯೆ ಏನು ಅಂತ ತಿಳ್ಕೊಳ್ಳಿಕ್ಕೆ. ಇಲ್ಲದ್ರೆ ಮಾಯೆ ಏನು ಅಂತ ತಿಳ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಅದು ಎಷ್ಟು ಸಹ ಹೇಳ್ಬೋದು, ಆದರೆ ತಿಳ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಅದು ಅವರವರು ಅನುಭವಿಸಿದರೆ ಮಾತ್ರ ಅವರವ್ರಿಗೆ ಗೊತ್ತಾಗೋದು. ಸಂಸಾರದಲ್ಲಿ ಬರುವ ವಿಚಾರಗಳು, ವ್ಯಾಪಾರದಲ್ಲಿ ಬರುವ ವಿಷಯಗಳು, ಇನ್ನು ಅನೇಕ ರೀತಿಯ ಕುಟುಂಬದಲ್ಲಿ ಬರುವ ವಿಷಯಗಳು, ಅನೇಕ ರೀತಿಯ ಗುರು ಶಿಷ್ಯರಲ್ಲಿ ಬರುವ ವಿಷಯಗಳು, ಟೋಟಲ್ ಆಗಿ ಪ್ರತಿ ಒಂದು ಈ ಪ್ರಪಂಚದಲ್ಲಿ ಎಷ್ಟು ವಿಷಯ ಉಂಟು ಅಷ್ಟು ವಿಷಯದಲ್ಲಿ ಈ ಮಾಯೆ ಉಂಟು. ಇದು ಕೆಲವರ ಜೀವನದ ಅನುಭವ ಆಗಿತ್ತು ಕೂಡ. ಕೆಲವರ ಜೀವನದಲ್ಲಿ ಕೆಲವು ಸ್ಥಿತಿಯಲ್ಲಿ, ಕೆಲವು ಪರಿಸ್ಥಿತಿಯಲ್ಲಿ, ಒಳಗ ಹೊರಗ ಗೊತ್ತಿಲ್ಲ, ಒಟ್ಟಿನಲ್ಲಿ ಪ್ರತಿಯೊಬ್ಬರ ಮನುಷ್ಯನ ಜೀವನದಲ್ಲಿ ಈ ಮಾಯೆಯ ಅನುಭವ ಆಗಿಯೇ ಇರ್ತದೆ ಡೆಫಿನೆಟ್ ಆಗಿ. ಅದು ಆದ ನಂತರ ಗೊತ್ತಾಗ್ತದೆ ನಾನು ಮಾಡಿ ತಪ್ಪು ಅಂತೇಳಿ. ಅದು ಆಗುವ ಗೊತ್ತೇ ಆಗುವುದಿಲ್ಲ ನಾನು ಏನು ಮಾಡ್ತಾ ಇದ್ದೇನೆ ಅಂತ. ಅದೇ ಮಾಯೆ. ಮಾಯೆ ಯಾವತ್ತೂ ಮಾಯೆ ನಮ್ಮ ಜೊತೆ ಇರುವಾಗ ಆ ಮಾಯೆ ಏನು ಮಾಡ್ತಾ ಇದೆ, ನಾವು ಏನು ಮಾಡ್ತಾ ಇದ್ದೇವೆ ಎಂಬ ವಿಚಾರವೇ ನಮಗೆ ಗೊತ್ತಿರೋದಿಲ್ಲ. ಆ ಮಾಯೆ ಕೆಲಸ ಆದ ಮೇಲೆ ನಮಗೆ ಎಚ್ಚರಿಕೆ ಆಗ್ತದೆ ನಮ್ಮ ಒಳಗೆ ಒಂದು ನಾನು ತಪ್ಪು ಮಾಡಿದ್ದೆ ಇದ್ದೀವಿ. ಆಗ ಮಾಯೆ ಯಾವ ರೀತಿ ಆವರಿಸ್ತದೆ ಅಂತೇಳಿ ಯಾರಿಗೂ ಗೊತ್ತಿಲ್ಲ. ಇದು ಪರಮ ಸತ್ಯ. ಮಾಯೆ ಎಂದರೆ ಆಸೆ. ಅರ್ಥ ಆಯ್ತಾ? ಹಾಂ. ಈ ಆಸೆಗೆ ಇನ್ನೂ ಸೂಕ್ಷ್ಮವಾಗಿ ಹೇಳಲಿಕ್ಕೆ ಹೋದರೆ ಕಾಮ. ಟೋಟಲ್ ಆಗಿ ಇಲ್ಲಿಂದೆಲ್ಲ ಒಂದೊಂದೇ ಗುಣಗಳು ಬೆಳೀತಾ ಬಂದದ್ದು. ಈ ಕಾಮದಿಂದ ಎಲ್ಲ ಗುಣಗಳು ಬೆಳೀತಾ ಬಂದದ್ದು. ಅದು ಬೇಸ್ ಎಲ್ಲದಕ್ಕೂ. ಅಲ್ಲಿಂದಲೇ ಸೃಷ್ಟಿ. ಕಾಮ ಅಂದರೆ ಸೃಷ್ಟಿ. ಸೃಷ್ಟಿ ಅಂದರೆ ಗಂಡು ಹೆಣ್ಣು ಸೇರಬೇಕು ಅಂತಲ್ಲ. ಒಬ್ಬನೊಬ್ಬ ನೋಡಿದರೂ ಸೃಷ್ಟಿಯಾಗಿ ಬಿಡುತ್ತದೆ. ನೋಟದಲ್ಲೇ ಒಂದು ಸೃಷ್ಟಿಯಾಗಿ ಬಿಡ್ತದೆ. ಒಂದು ಶಬ್ದದಲ್ಲೇ ಸೃಷ್ಟಿಯಾಗಿ ಬಿಡುತ್ತದೆ. ಅದು ಹೇಗೆ ಸೃಷ್ಟಿ ಆಗ್ತದೆ ಅಂತೇಳಿಯೇ ಗೊತ್ತಿಲ್ಲ. ಇಲ್ಲಿ ಸೃಷ್ಟಿ ಅಂತ ಹೇಳಿದ ಕೂಡಲೇ ಏನಪ್ಪ ಹೀಗೆ ಹೇಳ್ತಾರೆ, ಕಾಮ ಅಂದರೆ ಏನಪ್ಪ ಹೀಗೆ ಹೇಳ್ತಾರೆ ಅಂತಲ್ಲ. ನಿಮ್ಮೊಳಗೆ ಒಂದು ಭಾವನೆ ಹೇಗೆ ಸೃಷ್ಟಿ ಆಯ್ತು ಅಂತ ಗೊತ್ತಿಲ್ಲ. ಅಷ್ಟು ಸೂಕ್ಷ್ಮವಾಗಿ ಹೋಗ್ತದೆ ಅಂತ ಹೇಳೋದು. ಯಾವ ರೀತಿಯ ಥಾಟ್ಸ್ ಕ್ರಿಯೇಟ್ ಆಯಿತು ನಿಮ್ಮೊಳಗೆ ನಿಮಗೆ ಗೊತ್ತಿಲ್ಲ. ಅದನ್ನು ನಾವು ಯಾವ ರೀತಿ ತಕೊಂಡು ಹೋಗ್ತೇವೆ ಅದರ ಮೇಲೆ ಎಲ್ಲವೂ ಮನುಷ್ಯನ ಜನ್ಮ ಅಡಗಿದೆ. ನಿಮ್ಮ ಒಳಗೆ ಸೃಷ್ಟಿಯಾದ ಭಾವನೆಯನ್ನು ನೀವು ಯಾವ ರೀತಿ ಪರಿವರ್ತನೆಗೊಳಿಸ್ತೀರಿ, ಎರಡೂ ಸೃಷ್ಟಿಯಾಗ್ತದೆ. ಪ್ರತಿಯೊಬ್ಬನೊಳಗೂ ಎರಡು ಭಾವನೆ ಸೃಷ್ಟಿಯಾಗ್ತದೆ, ಒಳ್ಳೆಯದು ಕೆಟ್ಟದ್ದು. ಒಳ್ಳೆಯದು ಕೆಟ್ಟದ್ದು ಎಂಬುದು ಸೃಷ್ಟಿಯಾಗಲೇಬೇಕು, ಯಾರೇ ಆದರೂ ಸರಿ. ಆ ಕೆಟ್ಟದ್ದು ಎಂಬುದು ಎಲ್ಲೋ ಒಂದು ಎಳ್ಳಿನಷ್ಟು ಇದ್ದೇ ಇರ್ತದೆ. ಇಲ್ಲದೆ ಪ್ಯೂರ್ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಯಾವುದೋ ಒಂದು ರೀತಿಯಲ್ಲಿ ಒಳ್ಳೆಯದು ಕೆಟ್ಟದ್ದು ಎಂಬುದು ಸೃಷ್ಟಿಯಾಗಿ ಆಗ್ತದೆ. ಆಗ ಒಳ್ಳೆಯದು ಎಂಬುದು ಮೆಜಾರಿಟಿ ಜಾಸ್ತಿ ಇರುವಾಗ, ಜನಸಂಖ್ಯೆ ಜಾಸ್ತಿ ಇರುವಾಗ, ನಮ್ಮ ಒಳಗೆ ಒಳ್ಳೆಯವರ ಜನಸಂಖ್ಯೆ ಜಾಸ್ತಿ ಇರುವಾಗ, ಒಳ್ಳೆಯದು ಎಂಬ ಗುಣ ಜಾಸ್ತಿ ಇರುವಾಗ ಈ ಕೆಟ್ಟದೆಂಬುದು ತಾನಾಗಿ ಸರೆಂಡರ್ ಆಗ್ತದೆ. ಇಷ್ಟೇ ಇಲ್ಲಿ ವಿಷಯ ಇರೋದು. ಕೆಲವರಲ್ಲಿ ಕೆಟ್ಟದ್ದು ಉತ್ಪತ್ತಿಯಾಗಿರ್ತದೆ ವಿಪರೀತವಾಗಿ, ಅವರ ಜನಸಂಖ್ಯೆ ಅಲ್ಲ, ಒಳ್ಳೆಯವರ ಜನಸಂಖ್ಯೆ ಕಡಿಮೆ ಇರ್ತದೆ. ಆಗ ಒಳ್ಳೆಯದು ಎಂಬುದು ತಾನಾಗಿ ಸರೆಂಡರ್ ಆಗ್ತದೆ. ಇದು ದೊಡ್ಡ ಪರ್ವತವಾಗಿ ಬೆಳೆದಿದೆ. ಇದು ಬೆಳೆಸಿದವರು ನಾವು. ಅರ್ಥ ಆಯ್ತಲ್ಲ? ಇದಕ್ಕೂ ಆಸೆಯೇ ಕಾರಣ, ಎಲ್ಲದಕ್ಕೂ ಆಸೆಯೇ ಕಾರಣ. ಈ ಆಸೆಯನ್ನು ನೀನು ದಾಟಿ ಹೋದರೆ ಈಶ ಸಿಗುವುದಂತೂ ಸತ್ಯ. ಈ ಆಸೆ ಇರುವುದು ಯಾಕೆ ಗೊತ್ತಾ? ಈಶನ ಕಡೆಗೆ ಹೋಗೋದಕ್ಕೆ. ಇಷ್ಟೇ ಹೇಳಲಿಕ್ಕೆ ಸಾಧ್ಯ. ಅದು ಅವರವರು ಜನ್ಮದಲ್ಲಿ ತಪಸ್ಸು ಮಾಡಿ ಸ್ವಲ್ಪವೇ ಕಳೆದುಕೊಂಡು ಬರುವಂಥ ವಿಚಾರ ಆಸೆ. ಗೌತಮ ಬುದ್ಧನ ಜನ್ಮದ ಅದೆಷ್ಟು ಜನ್ಮದ ಸಾಧನೆ ಇರ್ಬೋದು. ನಮಗೆ ಗೌತಮ ಬುದ್ಧ ಅಂತ ಕಾಣ್ತದೆ ಅಷ್ಟೇ. ಆ ಬುದ್ಧನ ಹಿಂದೆ ಆ ಸ್ಥಿತಿ ಬರಬೇಕು ಅಂತೇಳಿ ಅದೆಷ್ಟೋ ಜನ್ಮವನ್ನು ದಾಟಿ ಬಂದಿರ್ಬೋದು ಆತ್ಮ. ಬಂದು ಒಂದು ಜನ್ಮದಲ್ಲಿ ಪರಿಪೂರ್ಣ ಆಗುವಾಗ ಅದು ಪ್ರಪಂಚದಲ್ಲಿ ಶಾಶ್ವತವಾಗಿ ನಿಂತಿತ್ತು.
ಈ ಸತ್ಯವನ್ನು ತಿಳಿದ್ರೆ ಸಾಕಲ್ಲ. ಈ ಜನ್ಮದಲ್ಲಿ ನಾವು ಮಾಡೋದೆಲ್ಲ ವ್ಯಕ್ತ ಆಗುವುದಿಲ್ಲ. ಅದು ಒಂದು ಜನ್ಮಕ್ಕೆ ಹೋಗ್ತದೆ, ಮುಂದಿನ ಜನ್ಮಕ್ಕೆ ಹೋಗ್ತದೆ. ಈ ಜನ್ಮದಲ್ಲಿ ನಾವು ಮಾಡಿದ ಗುರು ಸೇವೆ ವ್ಯಕ್ತ ಆಗುವುದಿಲ್ಲ. ಈ ಜನ್ಮದಲ್ಲಿ ನಾವು ಮಾಡಿದ ಒಳ್ಳೆಯದು ವ್ಯಕ್ತ ಆಗುವುದಿಲ್ಲ. ಈ ಜನ್ಮದಲ್ಲಿ ನಾವು ಏನು ಮಾಡಿದ ವ್ಯಕ್ತ ಆಗುವುದಿಲ್ಲ ಎಂಬ ಸತ್ಯದ ಸ್ಥಿತಿಯಲ್ಲಿ ಒಬ್ಬ ಹೋಗ್ತಾನೆ. ಕೆಲವರು ಹೇಳ್ತಾರೆ, ನಾನು ಎಷ್ಟು ಮಾಡಿದ್ರು ನನಗೆ ಒಳ್ಳೇದಿಲ್ಲಪ್ಪ, ಎಷ್ಟು ಮಾಡಿದ್ರು ಕೆಟ್ಟದೇ ಇದೆ, ಈಗೆಲ್ಲ ನಾನು ಬಿಟ್ಟು ಬಿಟ್ಟಿದ್ದೇನೆ, ಬೇಡ ಅಂತೇಳಿ. ಯಾವ ದೇವಸ್ಥಾನಕ್ಕೆ ಹೋಗೋದಿಲ್ಲ, ಯಾವ ಗುರುಗಳನ್ನು ನಂಬೋದಿಲ್ಲ, ಯಾರೂ ಬೇಡ, ಎಲ್ಲವೂ ಸುಳ್ಳು ಅಂತ ಹೇಳ್ತಾರೆ ಒಬ್ಬ, ಅಲ್ವಾ? ಇನ್ನೊಬ್ಬ ಎಷ್ಟು ದೇವಸ್ಥಾನಕ್ಕೆ ಹೋದ್ರು, ಎಷ್ಟು ಗುರುಗಳ ಹತ್ರ ಹೋದ್ರು, ಎಲ್ಲಿ ಹೋದ್ರು, ಏನಾದರೂ ಕೂಡ ಅವನಿಗೆ ಒಳ್ಳೇದಾಗದಿದ್ರೂ ಕೂಡ ಅವನು ಒಳ್ಳೇದು ಮಾಡಿಕೊಂಡೇ ಹೋಗ್ತಾನೆ. ಆ ಗುರುಗಳನ್ನು ಹೋಗೋದನ್ನು ಬಿಡುವುದಿಲ್ಲ, ಆ ದೇವಸ್ಥಾನಕ್ಕೆ ಹೋಗೋದನ್ನು ಬಿಡುವುದಿಲ್ಲ, ಆ ಪೂಜೆ ಮಾಡೋದನ್ನು ಬಿಡುವುದಿಲ್ಲ, ಯಾವುದನ್ನು ಬಿಡುವುದಿಲ್ಲ ಅವ ಎಷ್ಟು ಕಷ್ಟ ಆದರೂ ಮಾಡ್ತಾನೆ. ಏನಿಲ್ಲದ್ರೆ ಸಣ್ಣದು ಕರ್ಪೂರ ಆದರೂ ಉಳಿಸಿಟ್ಬೋದು ಅಷ್ಟು ಫೈನಲ್. ಅದು ಇಲ್ಲದ್ರೆ ಸುಮ್ಮನೆ ಕಣ್ಣು ಮುಚ್ಚಿ ಆದರೂ ಕೂತ್ಕೊಂಡ ನಮ್ಮಲ್ಲಿ ಆ ಗುರುಗಳಿಗೆ ಬೇಕಾಗಿ, ಆ ದೇವರಿಗೆ ಬೇಕಾಗಿ. ಅದು ಅವನ ಆತ್ಮದಲ್ಲಿ ಬಂದದ್ದು, ಅದು ಅವನ ಆತ್ಮದ ಪ್ರಯಾಣ. ಹೇಳೋದಾಯ್ತಾ? ಹೇಳೋದಾಯ್ತು. ಇದೆಲ್ಲ ಯಾವುದಕ್ಕೆ ಹೋಗಿ ಸೇರ್ತದೆ ಅಂತ ಕೇಳೋದು ನಾನು. ಇದೆಲ್ಲ ಯಾವುದಕ್ಕೆ ಹೋಗಿ ಸೇರ್ತದೆ? ಎಲ್ಲ ಜನ್ಮಕ್ಕೆ ಹೋಗಿ ಸೇರುವಂಥ ವಿಚಾರ, ಟೋಟಲ್ ಆಗಿ ಹೇಳುತ್ತದೆ. ಆಗ ಜನ್ಮ ಎಂಬುದೇ ಬಂದದ್ದು ಎಲ್ಲಿಂದ ಅಂತ ಕೇಳೋದು ನಾನು. ಹಾಗೆ ಇದನ್ನೆಲ್ಲ ಹೇಳಲಿಕ್ಕೆ ಒಂದು ತಿಳಿದವರು ಬೇಕಾಗ್ತದೆ. ಯಾರಾದರೂ ತಿಳಿದವರು, ಸ್ವಲ್ಪ ವಯಸ್ಸಾದವರು ಎಲ್ಲ ಬೇಕಾಗ್ತದೆ. ಒಂದು ಗುರು ಅಂದರೆ ಏನು, ಗುರುವಿನ ಮಹತ್ವ ಅಂದರೆ ಏನು, ನಾವು ಏನಂತ ತಿಳ್ಕೊಳ್ಳಿಕ್ಕೆ ಅಲ್ಲಿ ಹೋಗಬೇಕು, ಯಾವುದನ್ನು ತಿಳಿದುಕೊಳ್ಳಲಿಕ್ಕೆ ಹೋಗಬೇಕು ಅಂತೇಳಿ. ಮನುಷ್ಯ ಜನ್ಮದ ಸ್ಥಿತಿಯನ್ನು ತಿಳಿದುಕೊಳ್ಳಲಿಕ್ಕೆ ಹೋಗಬೇಕು. ಆ ಗುರು ಮಾತ್ರ ಹೇಳಲಿಕ್ಕೆ ಸಾಧ್ಯ. ಯಾವುದನ್ನು ಆಸೆ ಪಡಬೇಕು? ನಿಮ್ಮ ಜನ್ಮವನ್ನು ಆಸೆ ಪಡೀಲಿ. ಹೇಳೋದು ಅರ್ಥ ಆಯ್ತಲ್ವ? ಆಸೆ ಯಾವುದಕ್ಕೆ ಬೇಕಾಗಿ ಪಡಬೇಕು? ಮನುಷ್ಯ ಜನ್ಮದ ನಮ್ಮ ಸ್ಥಿತಿಗೆ ಬೇಕಾಗಿ ನಾವು ಆಸೆ ಪಡಬೇಕು. ಮುಖ್ಯವಾಗಿ ಭಗವಂತ ನಮ್ಮೊಳಗಿದ್ದಾನೆ, ನಾವು ಕೂಡಿದ್ದಷ್ಟು ಒಳ್ಳೆಯದು ಮಾಡ್ತಾ ಹೋಗಬೇಕು ಜೀವನದಲ್ಲಿ. ಯಾವ ಶ್ವಾಸ ನಿಲ್ತದೆ ಅಂತ ಗೊತ್ತಿಲ್ಲ, ಇಲ್ಲಿ ಯಾವಾಗ ಯಾರಿಗೆ ಏನಾಗ್ತದೆ ಅಂತ ಗೊತ್ತಿಲ್ಲ, ನಮಗೆ ಯಾವಾಗ ಲಾಸ್ಟ್ ಡೇಟ್ ಅಂತ ಗೊತ್ತಿಲ್ಲ ಇಲ್ಲಿ. ಅಲ್ವಾ? ಇದಕ್ಕೆ ಆಸೆ ಪಡಿ, ಒಂದೊಂದು ಕ್ಷಣ ಕೂಡ ನಿಮ್ಮದು ಪವಿತ್ರವಾಗ್ತದೆ ಈ ರೀತಿಯಾಗಿ ಆಸೆ ಪಟ್ಟರೆ. ಆಸೆಯಿಂದೆಲ್ಲ ಒಳ್ಳೆಯದೇ ಆಗೋದು. ಆಸೆಯಿಂದ ಸತ್ಯದ ಕಡೆಗೆ ಹೋಗಲಿಕ್ಕೆ ಬೇಕಾಗಿ ಬುದ್ಧಿ ಇಲ್ಲಿ ಕೆಲಸ ಮಾಡೋದು. ಆ ಬುದ್ಧಿ ಕೆಲಸ ಮಾಡುವಾಗ ಕೆಲವರಿಗೆ ಅರ್ಥ ಆಗ್ತದೆ ಇದು ಆಸೆ ಅಂತೇಳಿ. ಆಗ ಅವರು ಎಚ್ಚರ ಆಗಲಿಕ್ಕೆ ದಾರಿಯೂ ಆಗ್ತದೆ. ಅರ್ಥ ಆಯ್ತಾ? ಇಷ್ಟೇ ಹೇಳುತ್ತೆ ನಾನು. ಶುಭವಾಗಲಿಲ್ಲ. ತಿರುಚಿಟ್ರಂಬಲಂ. ಗುರುವೇ ಶರಣಂ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ.